ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಫೆವಿಕೋಲ್ ಹಾಕಿ ಅಂಟಿಸ್ಕೊಂಡಿರುವಂತ ವ್ಯಕ್ತಿ. ಫೆವಿಕೋಲ್ ಸಿದ್ದರಾಮಯ್ಯ ಅವರು ಹಿಂದೆ JDS ಅಲ್ಲಿದ್ದಾಗ ಎಲ್ಲ ಅಧಿಕಾರ ಅನುಭವಿಸಿದ್ರು. ಅವರನ್ನ ಮೊದಲು ಮಂತ್ರಿ ಮಾಡಿದ್ದೇ ದೇವೇಗೌಡರು, ಉಪಮುಖ್ಯಮಂತ್ರಿ ಮಾಡಿದ್ದೇ ದೇವೇಗೌಡರು, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೇ ದೇವೇಗೌಡರು. ಅಧಿಕಾರ ಸಿಕ್ತು, JDS ಅಲ್ಲಿದ್ರು. ಅವರು ಅಧಿಕಾರ ಕೊಡಲ್ಲ ಅಂದ್ರು, ಕಾಂಗ್ರೆಸ್ಗೆ ಬಂದ್ರು. ಈಗ ಇಲ್ಲಿ DK ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ನನ್ನ ಪ್ರಶ್ನೆಗೆ ಅವರು ಒದ್ದು ಕಿತ್ಕೊಂತೀನಿ, ನಾನೇನ್ ಅಂತ ಮಗ ಅಲ್ಲ ನಾನು, ಅಂತಿಂತ ಮಗ ಅಲ್ಲ ನಾನು, ಅಂತಿಂತ ಮಗ ಅಲ್ಲ ನಾನು, ಒದ್ ಕಿತ್ಕೊಂಡ ಮಗ ಅಂತ ಹೇಳ್ಬಿಟ್ರು ಅಸೆಂಬ್ಲಿಯಲ್ಲಿ. ಆನ್ ರೆಕಾರ್ಡ್ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ನಡುಕ ಶುರುವಾಗಿದೆ. ಈಗ ನವೆಂಬರ್ ಅಲ್ಲಿ ಅದರದ್ದು ಮ್ಯಾರೇಜ್ ಟೈಮ್ ಅದು. ಈಗ ನಿಶ್ಚಿತಾರ್ಥ ನಡೀತಾ ಇದೆ, ದಿನನಿತ್ಯ ನಿಶ್ಚಿತಾರ್ಥ ನಡೀತಾ ಇದೆ. ಮ್ಯಾರೇಜ್ ಟೈಮ್ ಇರೋದು ನವೆಂಬರ್ ಅಲ್ಲಿ. ಬಿಟ್ಕೊಡ್ಬೇಕು, ಸಿದ್ದರಾಮಯ್ಯನಿಗೆ ಬಿಟ್ಕೊಡೋ ಮನಸ್ಸಿಲ್ಲ. ಅದಕ್ಕೆ ಜಾತಿ ಗಣತಿನ ಮುಂದೆ ತಂದ್ರು. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು. ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯನು. ಯಾಕಂದ್ರೆ ಮುಸ್ಲಿಮರು ನೋಡಿ, ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಫೆವಿಕೋಲ್ ಹಾಕಿ ಅಂಟಿಸ್ಕೊಂಡಿರುವಂತ ವ್ಯಕ್ತಿ. ಫೆವಿಕೋಲ್ ಸಿದ್ದರಾಮಯ್ಯ ಅವರು ಹಿಂದೆ JDS ಅಲ್ಲಿದ್ದಾಗ ಎಲ್ಲ ಅಧಿಕಾರ ಅನುಭವಿಸಿದ್ರು. ಅವರನ್ನ ಮೊದಲು ಮಂತ್ರಿ ಮಾಡಿದ್ದೇ ದೇವೇಗೌಡರು, ಉಪಮುಖ್ಯಮಂತ್ರಿ ಮಾಡಿದ್ದೇ ದೇವೇಗೌಡರು, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೇ ದೇವೇಗೌಡರು. ಅಧಿಕಾರ ಸಿಕ್ತು, JDS ಅಲ್ಲಿದ್ರು. ಅವರು ಅಧಿಕಾರ ಕೊಡಲ್ಲ ಅಂದ್ರು, ಕಾಂಗ್ರೆಸ್ಗೆ ಬಂದ್ರು. ಈಗ ಇಲ್ಲಿ DK ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ನನ್ನ ಪ್ರಶ್ನೆಗೆ ಅವರು ಒದ್ದು ಕಿತ್ಕೊಂತೀನಿ, ನಾನೇನ್ ಅಂತ ಮಗ ಅಲ್ಲ ನಾನು, ಅಂತಿಂತ ಮಗ ಅಲ್ಲ ನಾನು, ಅಂತಿಂತ ಮಗ ಅಲ್ಲ ನಾನು, ಒದ್ ಕಿತ್ಕೊಂಡ ಮಗ ಅಂತ ಹೇಳ್ಬಿಟ್ರು ಅಸೆಂಬ್ಲಿಯಲ್ಲಿ. ಆನ್ ರೆಕಾರ್ಡ್ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ನಡುಕ ಶುರುವಾಗಿದೆ. ಈಗ ನವೆಂಬರ್ ಅಲ್ಲಿ ಅದರದ್ದು ಮ್ಯಾರೇಜ್ ಟೈಮ್ ಅದು. ಈಗ ನಿಶ್ಚಿತಾರ್ಥ ನಡೀತಾ ಇದೆ, ದಿನನಿತ್ಯ ನಿಶ್ಚಿತಾರ್ಥ ನಡೀತಾ ಇದೆ. ಮ್ಯಾರೇಜ್ ಟೈಮ್ ಇರೋದು ನವೆಂಬರ್ ಅಲ್ಲಿ. ಬಿಟ್ಕೊಡ್ಬೇಕು, ಸಿದ್ದರಾಮಯ್ಯನಿಗೆ ಬಿಟ್ಕೊಡೋ ಮನಸ್ಸಿಲ್ಲ. ಅದಕ್ಕೆ ಜಾತಿ ಗಣತಿನ ಮುಂದೆ ತಂದ್ರು. ಈ ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು. ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯನು. ಯಾಕಂದ್ರೆ ಮುಸ್ಲಿಮರು ನೋಡಿ, ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ.